ಕೆಲ್ಸಕ್ಕೆ ಹೋಗಿ ಅರ್ನ್ ಮಾಡ್ತಾ ಇದ್ದೀರಾ, ಆದ್ರೂ ದುಡ್ಡು ಸಾಕಾಗ್ತಿಲ್ಲ ಅಂದವರಿಗೆ ಪಾರ್ಟ್ ಟೈಮಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಯಾವ ಥರ ಗಳಿಸ್ಬೋದು ಅನ್ನೋದನ್ನು ನಾನು ಹೇಳ್ತೇನೆ. ಅಂದರೆ ಮಾತು, ನಿಮ್ಮ ಟ್ಯಾಲೆಂಟು, ನಿಮಗೆ ವಿಚಾರ ಗೊತ್ತಿದ್ರೆ ಆ ಯೂಟ್ಯೂಬಿಂದನೂ ಆರಾಮಾಗಿ ದುಡಿಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಹಾಗಾಗಿ ಯಾವ ಥರ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ನೀವು ಯಾವ ಥರ ನಿಮಗೆ ಇನ್ಕಮ್ ಬರುತ್ತೆ ಯೂಟ್ಯೂಬಲ್ಲಿ ಅನ್ನೋದನ್ನು ಒಂದು 5 ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡ್ತಾ ಬರೋಣ. ಫಸ್ಟ್ ಬಂದ್ಬಿಟ್ಟು ಗೂಗಲ್ ಆ್ಯಡ್ಸ್. ಗೂಗಲ್ ಆ್ಯಡ್ಸಲ್ಲಿ ನಿಮಗೆ ಏನಾಗುತ್ತೆ, ಒಂದು ಕಂಟೆಂಟ್ ಏನೋ ಮಾಡಿ ಹಾಕಿರ್ತೀರಾ, ನೀವು ಯಾವುದ್ರ ಬಗ್ಗೆನೋ ಒಂದು ಸೆಗ್ಮೆಂಟ್ ಬಗ್ಗೆ ನೀವು ಒಂದು ಕಂಟೆಂಟ್ ಮಾಡಿರ್ತೀರ. ಸೊ ಈಗ ನಾವು ಎಕ್ಸಾಂಪಲ್ ತಗೋಣ, ಒಂದು ಫಿನಾನ್ಷಿಯಲ್ ಕಂಟೆಂಟ್ ಅಂತ ತಿಳ್ಕೊಳ್ಳಿ. ಒಂದು ಫಿನಾನ್ಷಿಯಲ್ ಕಂಟೆಂಟ್ ಬಗ್ಗೆ ನೀವು ಆ್ಯಡ್ ಮಾಡಿದಾಗ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಇನ್ ಡೀಟೇಲ್ ಆಗಿ ಕೊಟ್ಟಾಗ ಗೂಗಲ್ ಆ್ಯಡ್ಸ್ ನಿಮಗೆ ಒಂದಷ್ಟು ಆ್ಯಡ್ಸ್ಗಳನ್ನು ಪ್ಲೇಸ್ ಮಾಡುತ್ತೆ. ಸೊ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು, ಮಧ್ಯದಲ್ಲಿ ಎಲ್ಲೋ ಒಂದ್ಸತಿ ಮಧ್ಯದಲ್ಲಿ ಒಂದು ಆ್ಯಡ್ಗಳು ಬಂದು ಹೋಗೋದು, ಅದಕ್ಕೆ ನಾವು ಪ್ರೋಗ್ರಾಮ್ಯಾಟಿಕ್ ಆ್ಯಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಏನು ಅಂದರೆ ನಿಮಗೆ ಒಂದಷ್ಟು ಸ್ಲಾಟ್ಸ್ಗಳಿರುತ್ತೆ. ಸೊ ಆ ಸ್ಲಾಟ್ಗಳಲ್ಲಿ ನಿಮಗೆ ಆ ವಿಡಿಯೋಸ್ಗಳು ಪ್ರೆಸೆಂಟ್ ಆಗುತ್ತೆ. ಆ ಪ್ರೆಸೆಂಟ್ ಆಗಿರೋ ವಿಡಿಯೋಸ್ ಫಿನಾನ್ಷಿಯಲ್ ರಿಲೇಟೆಡ್ ಆಗಿರುತ್ತೆ. ನಿಮ್ಮ ಕಂಟೆಂಟ್ ಯಾವ್ದು ರಿಲೇಟೆಡ್ ಇರುತ್ತೋ ಮೋಸ್ಟ್ ಆಫ್ ದ ಆ್ಯಡ್ಸ್ ಅದರದ್ದೇ ರಿಲೇಟೆಡ್ ಆಗಿರುತ್ತೆ. ಸೊ ಈ ಆ್ಯಡ್ಸ್ಗಳು ಗೂಗಲ್ ಅವರು ನಿಮಗೆ ಸ್ಪಾನ್ಸರ್ಶಿಪ್ ಕೊಡೋದ್ರಿಂದ, ಅಂದರೆ ಮೀನ್ಸ್ ಅದನ್ನು ನಿಮ್ಮ ಆ್ಯಡಲ್ಲಿ, ನಿಮ್ಮ ಚಾನಲಲ್ಲಿ, ನಿಮ್ಮ ಕಂಟೆಂಟಲ್ಲಿ, ನಿಮ್ಮ ಮಧ್ಯದಲ್ಲಿ ಆ ಆ್ಯಡ್ಸ್ ಕೊಡೋದ್ರಿಂದ ಅದಕ್ಕೆ ಇಷ್ಟು ಅಂತ ಪೇ ಮಾಡ್ತಾರೆ. ಸೊ ಇದು ಗೂಗಲ್ ಆ್ಯಡ್ಸ್, ಪ್ರೋಗ್ರಾಮೆಟಿಕ್ ಆ್ಯಡ್ಸಿಂದ ನಿಮಗೆ ಬರುವಂಥ ಇನ್ಕಮ್ಗಳು. ಇದರಲ್ಲಿ ಆ್ಯಡ್ಸ್ಗಳಲ್ಲಿ ನಿಮಗೆ 2 ಥರದ ಒಂದು ಟರ್ಮಿನಾಲಜಿ ನೆನ್ಪಿಟ್ಕೊಳ್ಳಿ. ಒಂದು CPM, ಇನ್ನೊಂದು RPM, ಕಾಸ್ಟ್ ಪರ್ ಮೈಲ್, ಆಮೇಲೆ ರೆವಿನ್ಯೂ ಫಾರ್ ಮಿಲ್ ಅಂತ. ಸೊ ಕಾಸ್ಟ್ ಪರ್ ಮಿಲ್, ರೆವಿನ್ಯೂ ಫಾರ್ ಮಿಲ್ ಅಂದರೆ ಇಷ್ಟೇ. ಕಾಸ್ಟ್ ಪರ್ ಮಿಲ್ ಅಂದರೆ ನಿಮಗೆ ಆ್ಯಡ್ ಕಂಪ್ನಿಯವರು ಗೂಗಲ್ ಅವರಿಗೆ 1000 ಆ್ಯಡ್ ಇಂಪ್ರೆಷನಿಗೆ ಕೊಡುವಂಥ ದುಡ್ಡು. ಹಾಗೆ ರೆವಿನ್ಯೂ ಪರ್ ಮಿಲ್ ಅಂದರೆ RPM ಅಂದರೆ ನಿಮಗೆ ಗೂಗಲ್ ಆ್ಯಡ್ಸ್ ಅವರು 1000 ವ್ಯೂಸಿಗೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದು ನಿಮಗೆ RPM ಆಗುತ್ತೆ. ಸೊ ಇವೆರಡು ಕಾನ್ಸೆಪ್ಟ್ ಮೇಲೆ ನಿಮಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು CPM ಇನ್ಕ್ರೀಸ್ ಆಗುತ್ತೋ ಅಷ್ಟು RPM ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಆ್ಯಡ್ಸ್ಗಳಲ್ಲೂ ನಿಮಗೆ ಒಂದಷ್ಟು ರಿಲೇಟೆಡ್ ಆ್ಯಡ್ಸ್ ನಾನು ಹೇಳ್ತೀನಿ. ಈಗ ನೀವು ಬೇರೆ ಬೇರೆ ಸೆಗ್ಮೆಂಟ್ಸ್ಗಳು ತೊಗೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ. ಈಗ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಇನ್ನು ಕೆಲವರು ಬೇರೆ ಯಾವುದೋ ಆಟೋಮೊಬೈಲ್ಸ್ ತೊಗೊಂಡಿರ್ಬೋದು, ರಿವ್ಯೂ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್, ಈ ಥರ ಡಿಫ್ರೆಂಟ್ ಆಗಿ ಏನೋ ಒಂದು ನೀವು ತೊಗೊಂಡಿರ್ತೀರ ಕೆಟಗರಿನ. ಸೊ ಅವಕ್ಕೆಲ್ಲದಕ್ಕೂ ರೇಟ್ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಅದನ್ನ ನೋಡಿಕೊಂಡು ನೀವು ಚಾನಲ್ ಸ್ಟಾರ್ಟ್ ಮಾಡಿ, ಹಾಗೆ ನೀವು ಅದರಲ್ಲಿ ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕೆ ಹೋಗಿ. ಸೊ ಅದ್ರ ರಿಲೇಟೆಡ್ ನಿಮಗೆ ಆ್ಯಡ್ಸ್ ಬಂದಾಗ ಅದ್ರ ಪ್ರಕಾರ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಇನ್ನೊಂದು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್. ಸೆಕೆಂಡ್ ಒನ್, ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಬಂದುಬಿಟ್ಟು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಒಂದು ವಿಡಿಯೋನೋ ಅಥವಾ ನಿಮಗೆ ಒಂದು ಟ್ರಾವೆಲ್ ಏಜೆನ್ಸಿ, ಅಥವಾ ನೀವೇನೋ ಈಗ ಒಂದು ಕಂಟೆಂಟ್ ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ, ಈಗ ನೀವೊಂದು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾ ಇರ್ತೀರಾ, ನೀವು ಟ್ರಾವೆಲರ್ ಅಂತ ತಿಳ್ಕೊಳ್ಳಿ. ಸೊ ಡೇ ಟು ಡೇ ಒಂದು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇರ್ತೀರಾ, ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಕೆಲವು ಟ್ರಾವೆಲಿಂಗ್ ಕಂಪನಿಗಳು ನಿಮಗೆ ಒಂದು ಕಡೆ ಹೋಗೋಕ್ಕೆ ಸ್ಪಾನ್ಸರ್ ಟ್ರಿಪ್ಸ್ಗಳು ಕೊಡ್ತಾರೆ. ಅಂದರೆ ಈ ಕಡೆ ಇಂತಿಂಥ ಜಾಗಕ್ಕೆ ನೀವು ಹೋಗಿ, ನಾವು ನಮ್ಮ ಕೈಯಾರೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮನ್ನು ಕಳಿಸ್ತೀವಿ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಪ್ಲೇಸಸ್ ವಿಸಿಟ್ ಮಾಡ್ದಂಗೆ ಆಗುತ್ತೆ, ನಿಮ್ಮ ಸ್ವಂತ ಖರ್ಚೇನೂ ಇಲ್ಲ, ಪ್ಲಸ್ ಗೂಗಲ್ ಆ್ಯಡ್ಸು ಅದರಲ್ಲಿ ಬರುತ್ತೆ. ಸೊ ಅದರಲ್ಲೂ ಬರುತ್ತೆ. ಸೊ 2 ಕಡೆ ಸೇವಿಂಗ್ಸ್ ಆಗೋದ್ರಿಂದ ಅರ್ನಿಂಗ್ಸ್ ಬರುತ್ತೆ ಅನ್ನೋದು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ಸ್ ಇರುತ್ತೆ. ಸೊ ಈ ಬ್ರ್ಯಾಂಡಿಂಗ್ ಅವರು ಸ್ಪಾನ್ಸರ್ಶಿಪ್ ಮಾಡಿದಾಗ ನಿಮಗೆ ಅದ್ರ ಕೊಲಾಬ್ರೇಷನಲ್ಲಿ ತುಂಬಾ ಅರ್ನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ನಿಮಗೆ ಎಷ್ಟು ದೊಡ್ಡ ಕಂಪ್ನಿಗಳು ಸಿಗುತ್ತೋ ಅಷ್ಟು ದುಡ್ಡು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಚೂಸ್ ಮಾಡುವಾಗ ಒಂದು ಸ್ವಲ್ಪ ಥಿಂಕ್ ಮಾಡಿ ಚೂಸ್ ಮಾಡಿ, ಯಾವ ಇದನ್ನು ಮಾಡಿದ್ರೆ ಅಂದರೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಮುಖಾಂತರನೇ ನೀವು ಅರ್ನ್ ಮಾಡಬೇಕು ಅಂದರೆ ಯಾವ ಥರ ವೀಡಿಯೋಸ್ಗಳು ಹಾಕಬೇಕು, ಯಾವ ಥರ ಕಂಟೆಂಟ್ಗಳು ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡು ಇಡೀರಿ. ಸೊ ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗಳಲ್ಲಿ ಒಂದು ಸ್ವಲ್ಪ ದುಡ್ಡು ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅಫಿಲಿಯೇಟೆಡ್ ಮಾರ್ಕೆಟಿಂಗ್. ಇಂಪಾರ್ಟೆಂಟ್. ಈಗಂತೂ ಮಾರ್ಕೆಟಲ್ಲಿ ಇದು ತುಂಬ ಓಡಾಡ್ತಾ ಇದೆ. ಅಫಿಲಿಯೇಟೆಡ್ ಮಾರ್ಕೆಟಿಂಗಲ್ಲಿ ಯಾವ ಥರ ದುಡ್ಡು ಮಾಡೋದು? ಏನು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂದರೆ, ನಿಮ್ಮ ಹತ್ರ ಯಾವುದು ಪ್ರಾಡಕ್ಟ್ಸ್ ಇರಲ್ಲ, ಬಟ್ ನೀವು ಎಲ್ಲೋ ಒಂದು ಕಡೆ ಹೋದಾಗಲೋ ಅಥವಾ ನೀವು ಯೂಸ್ ಮಾಡ್ತಿರೋ ಪ್ರಾಡಕ್ಟು ಏನೋ ಒಂದನ್ನು ನೀವು ಅಮೆಝಾನು, ಫ್ಲಿಪ್ಕಾರ್ಟು ಅಥವಾ ಇನ್ನಿತರ ವೆಬ್ಸೈಟ್ಗಳಲ್ಲಿ ಅಫಿಲಿಯೇಟ್ ಅಂದರೆ ಅವ್ರ ಜೊತೆಗೂಡಿ ಅವರು ಕಮಿಷನ್ ನಿಮಗೆ ಪೇ ಮಾಡ್ತಾರೆ. ಅಂದರೆ ಆ ಪ್ರಾಡಕ್ಟನ್ನ ನಿಮ್ಮ ಮುಖಾಂತರ ಸೇಲ್ ಮಾಡಿದಾಗ ಅದರಲ್ಲಿ ಬರುವಂಥ ಕಮಿಷನ್, ಆ ಮಾರ್ಜಿನ್ ಏನಿದೆ ಅದು ನಿಮಗೆ ಬರುತ್ತೆ. ಸೊ ಇದನ್ನು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಈಗ ನೀವೊಂದು ಕ್ಯಾಮ್ರಾದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋ ಕ್ಯಾಮ್ರಾ ಯಾವುದು, ನಾನು ಯೂಸ್ ಮಾಡ್ತಾ ಇರೋ ಮೈಕ್ ಯಾವುದು, ನಾನು ಯೂಸ್ ಮಾಡ್ತಾ ಇರೋ ಹೆಡ್ಫೋನ್ಸ್ ಯಾವುದು, ನಾನು ಯೂಸ್ ಮಾಡ್ತಿರೋ ಫೋನ್ ಯಾವುದು, ನಾನು ಹಾಕಿರೋ ಶರ್ಟ್ ಯಾವುದು, ಈ ಥರ ಅನೇಕಗಳನ್ನು ನಾವಲ್ಲೇನಾದರೂ
ಲಿಂಕ್ಗಳನ್ನು ಕೆಳಗಡೆ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಅಫಿಲಿಯೇಟ್ ಆಗಿ ಕೆಳಗಡೆ ನಾವು ಹಾಕೊಂಡು ಬಂದರೆ, ಸೊ ನೀವೀಗ ನನ್ನ ಶರ್ಟ್ ಅಥವಾ ನನ್ನ ಲುಕ್ ಅಥವಾ ನನ್ನ ಒಂದು ಕ್ಯಾಮ್ರಾನೋ ಅಥವಾ ನನ್ನ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಗಿ ನೀವು ನನ್ನ ಮೈಕನ್ನು ಖರೀದಿಸೋದು ಏನೋ ಒಂದು ಮಾಡ್ತೀರಾ ಚಿಕ್ಕದಾಗಿ. ಸೊ ಅದ್ರದ್ದು ನಾನೆಲ್ಲ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಕಸ್ಮಾತ್ ನೀವು ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವೇನಾದರೂ ಪ್ರಾಡಕ್ಟ್ ತೊಗೊಂಡ್ರೆ ಸೊ ಅದು ನನಗೆ ಇನ್ಕಮ್ ಜನರೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಫಿಲಿಯೇಟೆಡ್ ಮಾರ್ಕೆಟಿಂಗ್. ಇನ್ನು ಮೆಂಬರ್ಶಿಪ್ಗಳು ನಿಮಗೆ ಗೊತ್ತೇ ಇರುತ್ತೆ. ಯೂಟ್ಯೂಬ್ ಮೆಂಬರ್ಶಿಪ್ಗಿಂತ ನಿಮಗೆ ಇನ್ನೂ ಸಿಮಿಲರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ಈ ಥರ ಮೆಂಬರ್ಶಿಪ್ಗಳನ್ನು ನೀವು ನೆನೆಸ್ಕೊಂಡಾಗ ಸೊ ಅದೇ ಕಾನ್ಸೆಪ್ಟಲ್ಲಿ ಯೂಟ್ಯೂಬ್ ಕೂಡ ವರ್ಕ್ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಮೆಂಬರ್ಸ್ಗಳನ್ನು ಜಾಸ್ತಿ ಜಾಯಿನ್ ಮಾಡಿದಷ್ಟು ನೀವು ಕಂಟೆಂಟ್ಗಳು ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಕೊಡಬೇಕಾಗುತ್ತೆ. ಯಾಕಂದರೆ ಸಬ್ಸ್ಕ್ರಿಪ್ಷನ್ ತೊಗೊಂಡವರಿಗೆ ಅವರಿಗೆ ಆದ ಎಕ್ಸ್ಕ್ಲೂಸಿವ್ ಕಂಟೆಂಟ್ಸ್ಗಳು, ಅವ್ರಿಗೆ ಬೇಕಾಗಿರುವಂಥ ಕಂಟೆಂಟ್ಸ್ಗಳು, ಆಡಿಯನ್ಸ್ಗಳಿಗೆ ರೀಚ್ ಮಾಡುವಂಥ ಕಂಟೆಂಟ್ಸ್ಗಳನ್ನು ಜಾಸ್ತಿ ಹಾಕಬೇಕಾಗುತ್ತೆ. ನೀವು ಸಬ್ಸ್ಕ್ರಿಪ್ಷನ್ ಚಾನಲ್ ಮೇಲೆ ಮಾಡೋದಾದರೆ ಪ್ರತಿಯೊಂದು ಈಗ ಏನೋ ಒಂದು ಕಂಟೆಂಟ್ ಇರುತ್ತೆ, ಸೊ ಅದು ಎಲ್ಲೂ ನಿಮ್ಮ ಯೂಟ್ಯೂಬ್ ಮಾರ್ಕೆಟಲ್ಲಿ ಸಿಗಬಾರ್ದು. ಸೊ ಅಂಥ ಕಂಟೆಂಟ್ಗಳನ್ನ ನೀವೇನಾದರೂ ಎಕ್ಸ್ಕ್ಲೂಸಿವ್ ಆಗಿ ನೀವೇನಾದರೂ ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ರೆ, ನೀವೊಂದೇನೋ ಒಂದು ಮೂವಿ ಮಾಡ್ತಾ ಇದ್ದೀರಾ, ಒಂದು ಶಾರ್ಟ್ ಮೂವೀಸು ಅಥವಾ ಏನೋ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸು, ಎಲ್ಲೋ ಒಂದು ಕಡೆ ಹೋಗೋದು, ಅದು ಯಾರೂ ಮಾಡ್ತಾ ಇರಲ್ಲ, ಫಸ್ಟ್ ನೀವು ಮಾತ್ರ ಮಾಡ್ತಾ ಇರ್ತೀರ. ಅಂಥ ಟೈಮಲ್ಲಿ ಈ ಮೆಂಬರ್ಶಿಪ್ಗಳು ವರ್ಕ್ ಆಗುತ್ತೆ. ಯಾಕಂದರೆ ಜಾಸ್ತಿ ಜನ ಬಂದುಬಿಟ್ಟು ನಿಮ್ಮ ಕಂಟೆಂಟ್ ಲೈಕ್ ಮಾಡ್ತಾರೆ, ನಿಮ್ಮಲ್ಲಿ ಮಾತ್ರ ಅದು ದೊರಕುತ್ತೆ ಅಂದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ತಾರೆ. ಯಾಕಂದರೆ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅವರಿಗೆ ಪದೇ ನೋಡಬೇಕು ಅನಿಸುತ್ತೆ, ನೆಕ್ಸ್ಟ್ ಎಪಿಸೋಡ್ಸ್ ಆಗಲಿ, ನೆಕ್ಸ್ಟ್ ಇದನ್ನ ಅಪ್ಡೇಟ್ ಏನು ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ಥರ ಅವ್ರನ್ನ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ತೀರಾ, ನೀವು ಯಾವ ಥರ ಕ್ಯಾಚಿಯಾಗಿ ಅವ್ರನ್ನ ಬಳಸ್ಕೊತೀರಾ, ಸೊ ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಬ್ಸ್ಕ್ರಿಪ್ಷನ್ಸ್ ಪ್ರೈಸಸ್ ಇರುತ್ತೆ, ಅದರಿಂದ ನಿಮಗೆ ಇನ್ಕಮ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈವೆಂಟ್ಸು, ಕೋರ್ಸಸ್ಸು, ಕನ್ಸಲ್ಟಿಂಗು. ಏನಿದು ಈವೆಂಟ್ಸು, ಕೋರ್ಸಸ್ಸು, ಕನ್ಸಲ್ಟಿಂಗ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಹೆಸರಲ್ಲೇ ಇದೆ ನೋಡಿ. ನೀವು ಅಕಸ್ಮಾತ್ ನಿಮ್ಮ ಹತ್ರ ನಾಲೆಡ್ಜ್ ಇದೆ, ನೀವೊಂದು ಸ್ಪೆಷಲೈಸ್ಡ್ ಆಗಿ ನೀವೊಂದು ಇದು ಮಾಡ್ತಾ ಇದ್ದೀರಾ ಅಂದರೆ, ಈಗ ತಿಳ್ಕೊಳ್ಳೋಣ, ನೀವೊಬ್ಬರು ಕೋಡರ್ ಅಂತ ತಿಳ್ಕೊಳ್ಳಿ. ಒಂದು ಕಂಪ್ನಿಲಿ ನೀವು ಡೆವಲಪ್ಮೆಂಟ್ಸ್ಗಳಲ್ಲಿ ಅಥವಾ ನೀವು ಏನೋ ಒಂದು ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡ್ತಿರ್ತೀರ. ಸೊ ಅದು ನಿಮಗೆ ನಾಲೆಡ್ಜ್ ಇರುತ್ತೆ, ನೀವು ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂದಾಗ ಅದ್ರದ್ದು ಒಂದು ಸೆಗ್ಮೆಂಟ್ ಆಗಿ ಒಂದು ಕೋರ್ಸಸ್ಸು, ಅದ್ರ ಬಗ್ಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ಅದ್ರ ರಿಲೇಟೆಡ್ ಆಗಿ ನಿಮಗೆ ಒಂದಷ್ಟುಗಳು ಆ್ಯಡ್ಸ್ ಬರೋದು ಅಥವಾ ನೀವು ಅದರಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ಸ್ ಮಾಡುವಂಥದ್ದು. ಸೊ ಈ ಥರ ಮಾಡಿದಾಗ ನಿಮಗೇನಾಗುತ್ತೆ, ಇನ್ಕಮ್ಗಳು ಜಾಸ್ತಿ ಜನ್ರೇಟ್ ಆಗ್ತಾ ಬರುತ್ತೆ. ಯಾಕಂದರೆ ಆಡಿಯನ್ಸ್ ನಿಮಗೆ ಕ್ರಿಯೇಟ್ ಆಗ್ತಾ ಬರ್ತಾರೆ. ನಿಮ್ಮ ನಾಲೆಡ್ಜ್ ಬೇಸಿಸ್ ಮೇಲೆ ನಿಮಗೆ ನೀವು ಹೇಳುವಂಥ ಒಂದು ಅವ್ರಿಗೆ ಪಾಠ ಆಗಿರ್ಬೋದು, ನೀವು ಕಲಿಸುವಂಥ ಒಂದು ಶೈಲಿ ಆಗಿರ್ಬೋದು, ಜಾಸ್ತಿ ಅವ್ರಿಗೆ ಇಂಪ್ರೆಸ್ ಮಾಡ್ತಾ ಬಂದಾಗ ಅದು ನಿಮಗೆ ಜಾಸ್ತಿ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ತಾ ಬರುತ್ತೆ. ಸೊ ದಿಸ್ ಇಸ್ ಆಲ್ ದ ವೇ. ಇದೆಲ್ಲ ವೇಗಳಲ್ಲೂ ನೀವು ದುಡ್ಡು ಮಾಡ್ಬೋದು. ಇದನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಾದರೂ ಶುರು ಮಾಡ್ಕೊಳ್ಳಿ. 100% ಇನ್ಕಮ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನು ಫುಲ್ ಟೈಮ್ ಯೂಟ್ಯೂಬರ್ ಆಗಬೇಕು ಅಂದರೆ ನೀವು ಕಂಪ್ಲೀಟಾಗಿ ನಿಮ್ದೆಲ್ಲ ತ್ಯಾಗ ಮಾಡಿ ಕಂಟೆಂಟ್ಗಳನ್ನು ಜನ್ರೇಟ್ ಮಾಡ್ತಾ ಹೋಗಿ, ಏನೂ ಲಾಸ್ ಇಲ್ಲ, ಚೆನ್ನಾಗೇ ಇನ್ಕಮ್ ಬರುತ್ತೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದು ಏನು ಅಂದರೆ ಇದ್ರ ಅನಾಲಿಟಿಕ್ಸ್, ಯೂಟ್ಯೂಬ್ ಅನಾಲಿಟಿಕ್ಸ್ ಬಗ್ಗೆ ಮಾತಾಡೋಣ. ಸೊ ರೆವಿನ್ಯೂ ಯಾವ ಥರ ಜನ್ರೇಟ್ ಆಗುತ್ತೆ ಅಂದರೆ, ಗೂಗಲ್ ಆ್ಯಡ್ಸಿಂದ ಒಂದು 25% ಆದರೆ, ಬ್ರ್ಯಾಂಡ್ ಡೀಲ್ಸಿಂದ ಒಂದು 35% ಇನ್ಕಮ್ ಜನ್ರೇಟ್ ಆಗುತ್ತೆ, ಅಫಿಲಿಯೇಟೆಡ್ ಮಾರ್ಕೆಟಿಂಗಿಂದ ಒಂದು 15%, ಮೆಂಬರ್ಶಿಪ್ಪಿಂದ ಒಂದು 10%, ಇನ್ನು ಕೋರ್ಸ್ ಆ್ಯಂಡ್ ಈವೆಂಟ್ಸ್ ಬಂದು 15%. ಸೊ ಈ ಥರ ಆದಾಗ ನಿಮಗೆ ಏನಾಗುತ್ತೆ, ಬೇರೆ ಲೆವೆಲಲ್ಲಿ ನಿಮಗೆ ಇನ್ಕಮ್ ಬರೋದ್ರಿಂದ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ಸ್ ಚೆನ್ನಾಗೇ ಬರುತ್ತೆ. ಸೊ ಕಂಟೆಂಟ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಒಂದು ವ್ಯಾಲ್ಯೂ ಎಡಿಷನ್ ಕೊಡಿ, ಯಾರು ನೋಡ್ತಾ ಇರೋರಿಗೆ ಒಂಥರ ಇನ್ಫಾರ್ಮೇಟಿವ್ ಅಂತ ಅನಿಸ್ಬೇಕು. ಸೊ ಅವಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ಆಡಿಯನ್ಸ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ ಟ್ರಸ್ಟೇ ನಿಮಗೆ ಅಸೆಟು, ಅದರಿಂದನೇ ನಿಮಗೆ ಇನ್ಕಮ್ ಬರೋದು. ಮರಿಬೇಡಿ, ವ್ಯಾಲ್ಯೂ ಬೇಸ್ಡ್ ಕ್ರಿಯೇಷನ್ ಮಾಡಿ, ಹಾಗೆ ಕಂಟೆಂಟ್ಗಳನ್ನು ಕೊಡಿ. ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಇನ್ಕಮ್ ಅಥವಾ ಇನ್ವೆಸ್ಟ್ಮೆಂಟ್ ಈ ಥರ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಲಯನ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಉಪಯೋಗ ಅನಿಸಿದರೆ ಬೇರೆಯವ್ರ ಜೊತೆಗೂ ಶೇರ್ ಮಾಡಿ, ಅವರಿಗೂ ಉಪಯೋಗ ಆಗಲಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.